ಹಾಸನಿಂದ ಬಂದಿದ್ದೀವಿ. ನಮ್ಮ ಹೆಸರು ಮನೋಹರ್ ಅಂತೇಳಿ. ನಾವು ಅನುಗ್ರಹ ಯಾತ್ರಾ ಒಂದು ಟೂರಲ್ಲಿ ಬಹಳ ಮಾಡಿದೀವಿ. ಅವರು ಬಹಳ ಚೆನ್ನಾಗಿ ನೋಡಿದ್ದಾರೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅವರು ನಮ್ಮನ್ನ ಬಹಳ ಚೆನ್ನಾಗಿ ನೋಡಿ, ಊಟ ತಿಂಡಿ ಆಗ್ಲಿ, ಅವ್ರ ವ್ಯವಸ್ಥೆಗಳಾಗಲಿ, ರೂಮ್ ವ್ಯವಸ್ಥೆ ಆಗಲಿ ಎಲ್ಲ ಬಹಳ ಚೆನ್ನಾಗಿದೆ. ಯಾವುದೇ ತರ ನಮ್ಗೆ ಇದಿಲ್ಲ. ಆಮೇಲೆ ಅವರೇ ಜೊತೆ ಬಂದು ಇತಿ ತರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಯಾವುದೇ ತೊಂದರೆ ಇಲ್ದಂಗೆ ನಮ್ಗೆಲ್ಲ ಕರ್ಕೊಂಡೋಗಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟ್ರಿಪ್ ಬಗ್ಗೆ ಹೇಳೋದೇನಂದ್ರೆ, ನನ್ಗೆ ಅನುಭವ ಮಾಡಿದ್ದು ಕಾಶಿದು ತುಂಬಾ ಚೆನ್ನಾಗಿ ಅನುಭವ ಮಾಡಿದೆ. ನನ್ನ ಶೂಟಿಂಗ್ ನೋಡಿದ ತಕ್ಷಣ ನನ್ಗೆ ರೋಮಾಂಚನ ಆಯ್ತು. ಅದು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಅಲ್ಲಿ. ಆಮೇಲೆ ಗೈಡ್ಸ್ ತುಂಬಾ ನ್ಯಾರೋ ರೋಡ್ಸ್ ಇದ್ವು. ನೀವು ನೋಡಿದ ಹಾಗೆ ಎಲ್ರಿಗೂ ಹೇಗೆ ಅವರು ಗೈಡ್ ಮಾಡಿದ್ರು. ಸೊ ಎಲ್ಲೆಲ್ಲಿ ನಮ್ದು ಎಲ್ಲೋ ಟೋಪಿ ಕಾಣಿಸ್ತಾ ಇತ್ತು, ಅವ್ರು ನಮಗೆ ಹೇಳ್ತಾ ಇದ್ರು, ಮ್ಯಾಮ್ ನೀವು ಹೋಗಿ ಅಲ್ಲಿ ಅಂತ. ಸೊ ನ್ಯಾರೋ ರೋಡ್ ಅಲ್ಲಿ ಎಲ್ಲೆಲ್ಲಿ ಅವ್ರು ಕ್ರಾಸ್ ಮಾಡ್ತಾ ಇದ್ವಿ, ಅವರೆಲ್ಲ ನಿಂತ್ಕೊಂಡಿದ್ರು. ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಸೀರಿಯಸ್ಲಿ. ಎಸ್ಪೆಷಲಿ ಪ್ರಯಾಗರಾಜು, ಕಾಶಿ, ಅಯೋಧ್ಯೆಗೆ ಬರಬೇಕು ಅನ್ಕೊಂಡಿದ್ರೆ ಇದನ್ನ ದಯವಿಟ್ಟು ನೋಡಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಡಿಗೆ ಊಟದ ವ್ಯವಸ್ಥೆಲೂ ಅಷ್ಟೇ, ನಮ್ಮ ಅಡಿಗೆ ಭಟ್ರು ತುಂಬಾ ಚೆನ್ನಾಗಿ ಅಡಿಗೆ ಊಟದ ವ್ಯವಸ್ಥೆ ನಮ್ಗೆ ಯಾವುದೇ ಕಾರಣದಿಂದ ಏನು ತೊಂದರೆ ಆಗದಂಗೆ ಕರೆಕ್ಟ್ ಆಗಿ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅವ್ರಿಗೂ ನಮ್ಮ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಇದೇ ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಆಯ್ತು ನೋಡಕ್ಕೆ. ಎಲ್ಲ ಊಟದ ಚೆನ್ನಾಗಿತ್ತು, ಎಲ್ಲ ರೂಮ್ಸ್ ಚೆನ್ನಾಗಿತ್ತು, ಬಸ್ ಚೆನ್ನಾಗಿತ್ತು, ಖುಷಿ ಆಯ್ತು. ಆಮೇಲೆ ಊಟದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಊಟ ಇತ್ತು. ಖಾರ, ಉಪ್ಪು ಎಲ್ಲ ಕರೆಕ್ಟ್ ಆಗಿ ಭಟ್ರು ಮಾಡಿದ್ದಾರೆ. ಟೋಟಲಿ ಐ ಎಂಜಾಯ್ಡ್ ದಿಸ್ ಟ್ರಿಪ್. ಸೊ ಥ್ಯಾಂಕ್ಸ್ ಟು ಯು ಸರ್, ಥ್ಯಾಂಕ್ಸ್ ಅ ಲಾಟ್. 12 ಜನ ಬಂದಿವಿ ನಾವು. ಟ್ರಿಪ್ ಎಲ್ಲ ಚೆನ್ನಾಗಾಯ್ತು. ಅವ್ರ ಮುಂಚೆ ಹೇಳ್ದಂಗೆನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅನುಗ್ರಹದವ್ರದ್ದು ಪ್ಯಾಕೇಜ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಒಂದು 3-4 ದಿನ ನೋಡಿ ನನಗೇನೋ ತುಂಬಾ ಇಷ್ಟ ಆಯ್ತು. ಹಾಗೆ ನಮ್ಮ ಫ್ರೆಂಡ್ಗೆಲ್ಲ ಹೇಳ್ದೆ, ಇವ್ರು ನಮ್ಮ ಅಣ್ಣ ಹಾಸನ್ ಅವ್ರಿಗೂ ಹೇಳ್ದೆ, ಬರ್ತೀರಾ ಹೋಗ್ತೀವಿ. ನಾವ್ ಇಬ್ಬರೇ ಬರಕಿದ್ದು ಬುಕ್ ಮಾಡಕ್ಕೆ. ನಾನು ಬುಕ್ ಮಾಡೋದ್ ನೋಡ್ಬಿಟ್ಟು ನಾವು ಬರ್ತೀವಿ ಅಂತೇಳಿ ಇನ್ನೂ 5 ಜನ ಸೇರಿ 7 ಜನ ಬಂದ್ವಿ ನಾವು. ನನಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಬಸ್ ಅಂತೂ ತುಂಬಾ ಚೆನ್ನಾಗಿದೆ, ಇದು ಖುಷಿ ಆಯ್ತು. ನಮ್ಗೆ ಇಲ್ಲಿ ಟ್ರಾವೆಲ್ಸಿಗೆ ಬೇಕಾಗಿರೋದು ಅವಶ್ಯಕತೆ ಬಸ್ಸೇ. ನಮಗೆ ಬಸ್ ಬೇಕಾಗಿತ್ತು, ಅದರಿಂದ ಆ ಬಸ್ಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಾಯ್ತು. ನಾವು ಪ್ರಯಾಗ್ರಾಜಲ್ಲಿ ಏರ್ಪೋರ್ಟ್ ಅಲ್ಲಿ ಇರೋದು, ಅಲ್ಲಿ ಏನೇನು ದರ್ಶನ ಮಾಡಿದ್ವಿ, ಅಲ್ಲಿಂದ ಈ ಕೊನೆವರೆಗೆ ನಾವು ವಾಪಸ್ ಹೋಗ್ತೀವಿ. ಇಲ್ಲಿವರೆಗೂ ಅವರು ನಮ್ಮನ್ನ ಅವರು ಕುಟುಂಬ ಸದಸ್ಯರ ತರ ನೋಡಿಕೊಂಡು ಊಟ ವ್ಯವಸ್ಥೆಯಲ್ಲೆಲ್ಲ ನಮ್ಮ ಅಡಿಗೆ ಭಟ್ರು ರವೀಂದ್ರ ಅಷ್ಟೇ ತುಂಬಾ ರುಚಿಯಾಗಿ ಅಡಿಗೆ ಮಾಡಿ ಶುಚಿಯಾಗಿ ನಮಗೆಲ್ಲ ಬಡಿಸಿ ಏನು ಆರೋಗ್ಯ ಕೆಡದಂಗೆ ಚೆನ್ನಾಗಿ ನೋಡ್ಕೊಂಡ್ರು. ರಾಮಕೃಷ್ಣ ಅವರು ದೇವರ ದರ್ಶನ ವಿಷಯದಲ್ಲಿ ಮಾತ್ರ ಯಾವುದೇ ಕುಂದುಕೊರತೆ ಆಗದಂತೆ ಅವರು ಎಲ್ಲಾ ರೀತಿಯಿಂದ ನಮಗೆ ಚೆನ್ನಾಗಿ ವಿವರಣೆ ಕೊಟ್ಟು ದೇವರ ದರ್ಶನಕ್ಕೆ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ಅವರಿಗೆ ಮತ್ತೆ ಅವ್ರ ತಂಡಕ್ಕೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೀವಿ. ಮತ್ತೆ ಈ ಪ್ರವಾಸಿಗಳನ್ನ ಇನ್ನು ಹೆಚ್ಚೆಚ್ಚಾಗಿ ಅವರು ಆಯೋಜನೆ ಮಾಡಲಿ ಅಂತ ಹೇಳಿ ನಾವು ಅವರಿಗೆ ಹಾರೈಸ್ತೀವಿ.